ಓಕೆ ಲಿಸನ್ ಸ್ಟೂಡೆಂಟ್ಸ್. ಓಕೆ ಕೂತ್ಕೊರಪ್ಪ, ಹಿಂಗೆ ಸಾಕು. ಟೂ ಸೈನ್ ಸ್ಕ್ವೇರ್ ಪೈ ಬೈ 6 ಪ್ಲಸ್ ಕೊಸಿಕೆಂಟ್ ಸ್ಕ್ವೇರ್ 7 ಪೈ ಬೈ 6 ಇಂಟು ಕಾಸ್ ಸ್ಕ್ವೇರ್ ಪೈ ಬೈ 3 ಇಸ್ ಈಕ್ವಲ್ ಟು 3/2 ಅಂತ ಪ್ರೂವ್ ಮಾಡಬೇಕು. ಓಕೆ, ಇದರಲ್ಲೇ ಎಲ್ಲ ಸ್ಟ್ಯಾಂಡರ್ಡ್ ಆ್ಯಂಗಿಲ್ಸ್ ಪೈ ಬೈ 6 30 ಡಿಗ್ರೀಸ್ ಸ್ಟ್ಯಾಂಡರ್ಡ್ ಆ್ಯಂಗಿಲ್, ಪೈ ಬೈ 3 60 ಡಿಗ್ರೀಸು ಸ್ಟ್ಯಾಂಡರ್ಡ್ ಆ್ಯಂಗಿಲ್. ಬಟ್ 7 ಪೈ ಬೈ 6 ಅದೊಂದು ಕ್ಯಾಲ್ಕುಲೇಟ್ ಮಾಡ್ಕೋಬೇಕು ನೀವು. 7 ಪೈ ಬೈ 6 ಕ್ಯಾಲ್ಕುಲೇಟ್ ಮಾಡ್ತೀನಿ ನೋಡ್ರಿ. ಕೊಸಿಕ್ಯಾಂಟ್ ಲಿಸನ್ ಫಾಸ್ಟ್. ಕೊಸಿಕ್ಯಾಂಟ್ 7 ಪೈ ಬೈ 6 ಇಸ್ ಈಕ್ವಲ್ ಟು 6th ಟೇಬಲ್ ಗೊತ್ತಾ, ಇದೆಲ್ಲ ಕ್ಯಾಲ್ಕುಲೇಟ್ ಮಾಡಿದ್ರಿ ನೀವು. ಕೊಸಿಕ್ಯಾಂಟ್ 6th ಟೇಬಲ್. ಓಕೆ, ಟೆಲ್ ಮಿ ಹೌ ಟು ಕ್ಯಾಲ್ಕುಲೇಟ್. 6 1 6 6 ಪೈ ಪ್ಲಸ್ ಪೈ. ಓಕೆ, ಕ್ವಾಡ್ರೆಂಟ್ ಹೇಳ್ರಿ. ಕ್ವಾಡ್ರೆಂಟ್ ಎಲ್ಲಿ ಬರುತ್ತೆ? ಪೈ ಪ್ಲಸ್ ಟೀಟಾ. ಥರ್ಡ್ ಕ್ವಾಡ್ರೆಂಟ್ನಲ್ಲೇ ಕೊಸಿಕ್ಯಾಂಟ್ ಏನಾಗುತ್ತೆ? ಮೈನಸ್ ಕೊಸಿಕ್ಯಾಂಟ್ ಪೈ ಬೈ 6 ಮೈನಸ್ ಕೊಸಿಕ್ಯಾಂಟ್ 30 ಡಿಗ್ರೀಸ್. 30 ಡಿಗ್ರೀಸ್ ವ್ಯಾಲ್ಯೂ ಎಷ್ಟಾಗುತ್ತೆ? ಸೈನ್ 30 ಡಿಗ್ರೀಸ್ ವ್ಯಾಲ್ಯೂ ಎಷ್ಟು? 1/2. ಕೊಸಿಕ್ಯಾಂಟ್ 30 ಡಿಗ್ರೀಸ್ ಎಷ್ಟಾಗುತ್ತೆ? 2/1 -2 ಆಗುತ್ತಪ್ಪ ಅದು ವ್ಯಾಲ್ಯೂ. ಇವಾಗ LHS ಬರೀರಿ. ಓಕೆ, ವೆಯ್ಟ್ ಮಾಡಿರಿ, ನಾನು ಟೈಮ್ ಕೊಡ್ತೀನಿ, ನೋಟ್ ಮಾಡ್ಕೊಳಕ್ಕೆ ಟೈಮ್ ಕೊಡ್ತೀನಿ, ಜಸ್ಟ್ ಅಬ್ಸರ್ವ್ ಮಾಡಿರಿ. ಓಕೆ, 2 ಇಂಟು ಸೈನ್ ಸ್ಕ್ವೇರ್ ಪೈ ಬೈ 6 ಪ್ಲಸ್ ಕೊಸಿಕ್ಯಾಂಟ್ ಸ್ಕ್ವೇರ್ 7 ಪೈ ಬೈ 6 ಇಂಟು ಕಾಸ್ ಸ್ಕ್ವೇರ್ ಪೈ ಬೈ 3. 2 ಇಂಟು ಸೈನ್ 30 ಡಿಗ್ರೀಸ್ ವ್ಯಾಲ್ಯೂ ಎಲ್ರಿ? ಸೈನ್ 30 ಪೈ ಬೈ 6 1/2 ಹೋಲ್ ಸ್ಕ್ವೇರ್ ಪ್ಲಸ್ ಕೊಸಿಕ್ಯಾಂಟ್ 7 ಪೈ ಬೈ 6 ಅಂದರೆ ಇದು ಎಷ್ಟಾಯಿತು? ಕೊಸಿಕ್ಯಾಂಟ್ 7 ಪೈ ಬೈ 6 ವ್ಯಾಲ್ಯೂ, ಕೊಸಿಕ್ಯಾಂಟ್ 7 ಪೈ ಬೈ 6 ವ್ಯಾಲ್ಯೂ -2 ಹೋಲ್ ಸ್ಕ್ವೇರ್ ಇಂಟು ಕಾಸ್ ಪೈ ಬೈ 3 ವ್ಯಾಲ್ಯೂ, ಕಾಸ್ ಪೈ ಬೈ 3 ಕಾಸ್ 60 ಡಿಗ್ರೀಸ್ 1/2 ಹೋಲ್ ಸ್ಕ್ವೇರ್ ವಿಚ್ ಇಸ್ ಈಕ್ವಲ್ ಟು 2 ಇಂಟು 1/4. ಓಕೆ, ಪ್ಲಸ್ -2 ಹೋಲ್ ಸ್ಕ್ವೇರ್ ಅಂದರೆ 4 1/2 ಹೋಲ್ ಸ್ಕ್ವೇರ್ ಅಂದರೆ 4. ಅರ್ಥ ಆಗಿದಾ? ಓಕೆ, ಇದು 2/2 ಕ್ಯಾನ್ಸಲ್ ಆಗುತ್ತೆ ನೋಡ್ರಿ. 1/2 ಪ್ಲಸ್ 1. ವಾಟ್ ಈಸ್ 1/2 ಪ್ಲಸ್ 1 ಎಷ್ಟಾಗುತ್ತೆ? 3/2. ದಟ್ ಈಸ್ RHS. ಒಂದು LHS RHS ಒಂದೇ ವ್ಯಾಲ್ಯೂ ನೀವು ಕ್ಯಾಲ್ಕುಲೇಟ್ ಮಾಡ್ಕೋಬೇಕು. ಕೊಸಿಕ್ಯಾಂಟ್ 7 ಪೈ ಬೈ 6 ಬರೀರಿ. ಹಂಗೆ ಬರುತ್ತೆ. ಓಕೆ ಸ್ಟೂಡೆಂಟ್ಸ್, ಲಿಸನ್, ನೆಕ್ಸ್ಟ್ ಒನ್ ಈಸಿ. ಇದರನ್ನೆಲ್ಲ ಏನೇನು ಸ್ಟ್ಯಾಂಡರ್ಡ್ ಆ್ಯಂಗಿಲ್ಸ್ ಇದೆ ನೋಡ್ಕೊಂಡ್ರೆ, ಯಾವುದು ಸ್ಟ್ಯಾಂಡರ್ಡ್ ಆ್ಯಂಗಿಲ್ ಇಲ್ಲನೋ ಅದನ್ನು ಕ್ಯಾಲ್ಕುಲೇಟ್ ಮಾಡೋಣ ಸಪ್ರೇಟಾಗಿ. ಕಾಟ್ ಪೈ ಬೈ 6 ಅಪ್ಪ ಅಂದರೆ ಕಾಟ್ 30 ಡಿಗ್ರೀಸ್. ಇದು ಕೊಸಿಕ್ಯಾಂಟ್ 5 ಪೈ ಬೈ 6 ಇದು ಗೊತ್ತಾಗಲ್ಲ. ಓಕೆ, ಟ್ಯಾನ್ ಸ್ಕ್ವೇರ್ ಪೈ ಬೈ 6 ಅಂದರೆ ಟ್ಯಾನ್ ಪೈ ಬೈ 6 ಅಂದರೆ ಟ್ಯಾನ್ 30 ಡಿಗ್ರೀಸ್ ಅದು ಗೊತ್ತಾಗುತ್ತೆ. ಕೊಸಿಕ್ಯಾಂಟ್ 5 ಪೈ ಬೈ 6 ನೀವು ಕ್ಯಾಲ್ಕುಲೇಟ್ ಮಾಡಿರಿ ಸಪ್ರೇಟಾಗಿ ಫಸ್ಟ್. ಓಕೆ, ರೈಟ್. ಕೊಸಿಕ್ಯಾಂಟ್ 5 ಪೈ ಬೈ 6 ಇಸ್ ಈಕ್ವಲ್ ಟು ಕೊಸೆಕ್ 6th ಟೇಬಲ್ ಹೋದ್ರಪ್ಪ. 6 1 6 ಸಾಕಾ? 6 1 6 ಪೈ ಮೈನಸ್ ಪೈ ಅಂತ ಬರುತ್ತೆ. 5 ಪೈ ಬೈ 6 ಅಂದರೆ 6 ಪೈ ಮೈನಸ್ ಪೈ. ಪೈ ಏನಂದರೆ ಇಲ್ಲಿ ಬರುತ್ತೆ. ಪೈ ಮೈನಸ್ ಟೀಟಾ ಅಂದರೆ ಸೆಕೆಂಡ್ ಕ್ವಾಡ್ರೆಂಟ್. ಪೈ ಮೈನಸ್ ಟೀಟಾ, ಪೈ ಕಾರಣ ಕಮ್ಮಿ,
ಪೈ ಮೈನಸ್ ಥೀಟಾ ಸೆಕೆಂಡ್ ಕ್ವಾಡ್ರೆಂಟ್ನಲ್ಲೇ ಕೊಸೀಕೆಂಟ್ ಏನಾಗುತ್ತೆ ಪಾಸಿಟಿವ್. ಕೊಸೆಕ್ ಪೈ ಬೈ 6 ಕೊಸೆಕ್ ಪೈ ಬೈ 6 ಅಂದರೆ ಎಷ್ಟು ಕೊಸೆಕ್ 30 ಡಿಗ್ರೀಸ್. ಸೇಮ್ ಪ್ರಿವಿಯಸ್ ಪ್ರಾಬ್ಲಮ್ ಕ್ಯಾಲ್ಕುಲೇಟ್ ಮಾಡಿದ್ವಾ ಅರ್ಥ ಆಗಿದಾ. ಇವಾಗ ಎಲ್ಲ ಹೆಚ್ ಎಸ್ ತಗೊಂಡ್ರೆ ಕಾಟ್ ಸ್ಕ್ವೇರ್ ಪೈ ಬೈ 6 ಕೊಸೆಕ್ 5 ಪೈ ಬೈ 6 ಪ್ಲಸ್ 3 ಟ್ಯಾನ್ ಸ್ಕ್ವೇರ್ ಪೈ ಬೈ 6 ಕಾಟ್ ಪೈ ಬೈ 6 ವ್ಯಾಲ್ಯೂ ಇಲ್ರಿ ಕಾಟ್ 30 ಡಿಗ್ರೀಸ್ ಟ್ಯಾನ್ 60 ಡಿಗ್ರೀಸ್ಗೆ ಈಕ್ವಲ್ ಆಗುತ್ತೆ √3 ಹೋಲ್ ಸ್ಕ್ವೇರ್. ಕೊಸೀಕೆಂಟ್ 5 ಪೈ ಬೈ 6 ವ್ಯಾಲ್ಯೂ ಸಿಂಪ್ಲಿಫೈ ಮಾಡಿದ್ವಿ 2 3 ಇಂಟು ಟ್ಯಾನ್ ಪೈ ಬೈ 6 ಟ್ಯಾನ್ 30 ಡಿಗ್ರೀಸ್ ವ್ಯಾಲ್ಯೂ ವೆರಿ ಗುಡ್ 1 ಬೈ √3 whole square. This is square root cancel plus 2 plus 3 into 1 by 3 cancel 3 plus 2 plus 1 ಅಷ್ಟು ಎಷ್ಟಾಗುತ್ತೆ ಸೇರಿ 6 ಸರ್ RHS ಅಂದರೆ RHS ಅರ್ಥ ಆಗಿದಾ ಬರ್ರಿ ನೋಟ್ ಮಾಡ್ಕೊಂಡು ಸ್ಟಾರ್ಟ್ ಕ್ಯಾಮೆರಾ. ಸ್ಟ್ಯಾಂಡರ್ಡ್ ಆ್ಯಂಗಲ್ಸ್ ನೋಡ್ಕೊಂಡು ಸ್ಟ್ಯಾಂಡರ್ಡ್ ಆ್ಯಂಗಲ್ಸ್ ವಾಟ್ ಆರ್ ದ ಸ್ಟ್ಯಾಂಡರ್ಡ್ ಆ್ಯಂಗಲ್ಸ್ ಇಸಿ ಸೈನ್ 3 ಪೈ ಬೈ 4 ಕಾಸ್ ಪೈ ಬೈ 4 ವ್ಯಾಲ್ಯೂ ಗೊತ್ತಾಗುತ್ತೆ. ಓಕೆ ಸೀಕೆಂಡ್ ಪೈ ಬೈ 3 ವ್ಯಾಲ್ಯೂ ಅಂದರೆ ಸೀಕೆಂಡ್ 60 ಡಿಗ್ರೀಸ್ ವ್ಯಾಲ್ಯೂ ಅದು ಗೊತ್ತಾಗುತ್ತೆ. ಬಟ್ ಸೈನ್ 3 ಪೈ ಬೈ 4 ವ್ಯಾಲ್ಯೂ ಫಸ್ಟ್ ಸ್ಟಾರ್ಟಿಂಗ್ ಅದನ್ನು ಕ್ಯಾಲ್ಕುಲೇಟ್ ಮಾಡಿಕೊಂಡ್ರೆ sin 3 pi by 4 is equal to sin of tell me fourth table 4 1 4 4 pi minus pi ಅರ್ಥ ಆಗಿದಾ. ಓಕೆ ಪೈ ಮೈನಸ್ ಟೀಟಾ ಎಲ್ಲಿ ಬರುತ್ತೆ ಪೈ ಮೈನಸ್ ಟೀಟಾ ಸೆಕೆಂಡ್ ಕ್ವಾಡ್ರೆಂಟಾ ಪೈ ಮೈನಸ್ ಟೀಟಾ ಸೆಕೆಂಡ್ ಕ್ವಾಡ್ರೆಂಟ್ನಲ್ಲೇ ಸೈನ್ ಏನಾಗುತ್ತೆ ಪಾಸಿಟಿವ್. ಸೈನ್ ಪೈ ಬೈ 4 ವ್ಯಾಲ್ಯೂ ಎಷ್ಟು 1 ಬೈ √2 ಸೈನ್ ಪೈ ಬೈ 4 ವ್ಯಾಲ್ಯೂ 1 ಬೈ √2. ಸಬ್ಸ್ಟಿಟ್ಯೂಟ್ ಮಾಡಿರಿ LHS ತೊಗೊಂಡ್ರಿ 2 ಸೈನ್ ಸ್ಕ್ವೇರ್ 3 ಪೈ ಬೈ 4 ಪ್ಲಸ್ 2 ಕಾಸ್ ಸ್ಕ್ವೇರ್ ಪೈ ಬೈ 4 plus 2 secant square pi by 3. Yes, tell me sin square 3 pi by 4 value calculate ಮಾಡಿದ್ದೀನಿ sin pi by 4 1 by √2 ಅಂತ ಬಂತು. ಸಬ್ಸ್ಟಿಟ್ಯೂಟ್ ಮಾಡಿ 1 by √2 whole square plus 2 into cos pi by 4 ವ್ಯಾಲ್ಯೂ ಎಷ್ಟು 1 by √2 whole square plus 2 into secant pi by 3 ಅಂದರೆ secant 60 ಡಿಗ್ರೀಸ್ ವ್ಯಾಲ್ಯೂ ಎಷ್ಟು 2 secant cos 60 ಡಿಗ್ರೀಸ್ ವ್ಯಾಲ್ಯೂ 1 by 2 secant 60 ಡಿಗ್ರೀಸ್ ವ್ಯಾಲ್ಯೂ 2 by 1 2 ಆಗುತ್ತೆ 2 ಸ್ಕ್ವೇರ್. ಹಿಯರ್ 2 into 1 by 2 ಓಕೆ ಸ್ಕ್ವೇರ್ ರೂಟ್ ಕ್ಯಾನ್ಸಲ್ ಪ್ಲಸ್ 2 into 1 by 2 ಪ್ಲಸ್ 2 into 2 square 4. Okay, now 1 plus 1 plus 8 how much 10 that is your RHS. ಅರ್ಥ ಆಗಿದಾ ಚೆಕ್ ಮಾಡ್ಕೊಂಡ್ರಿ 1 by 1 ಸ್ಟೆಪ್ಸ್ ಎಲ್ಲ. ಓಕೆ ಇದು sin a plus b sin a minus b ಫಾರ್ಮುಲಾಸ್ ನೆನಪಿದೆಯಾ ಎಲ್ಲರಿಗೆ? sin a plus b ಫಾರ್ಮುಲಾ ಎಲ್ರಿ? sin of a plus b ಫಾರ್ಮುಲಾ very good okay like that. Find the values of sin 75 degrees and tan 15 degrees value.
ಫಸ್ಟ್ sin 75 ಡಿಗ್ರೀಸ್ ವ್ಯಾಲ್ಯೂ ಕ್ಯಾಲ್ಕುಲೇಟ್ ಮಾಡ್ತಾ ಇದ್ದೀನಿ ನೋಡಿ. sin 75 degrees equal to, okay, how to convert 75 degrees? 30 degrees plus 45 degrees ಅಂತ ಬರಿತೀನಿ. known angles ಅಂತಾರೆ, ಸ್ಟ್ಯಾಂಡರ್ಡ್ ಆಂಗಲ್ಸ್. 30 degrees 45 degrees both are standard angles. ಓಕೆ, sin 75 ಡಿಗ್ರೀಸ್ನೇ 70 ಡಿಗ್ರಿ ಪ್ಲಸ್ 5 ಡಿಗ್ರಿ ಅಂತ ಬರ್ತೀನಿ ಸರ್ ಅಂತ ಡೌಟ್ ಬರ್ಬೋದು ನಿಮಗೆ. ಬರೀರಿ 70 ಡಿಗ್ರಿ ಏನಂದರೆ ನಿಮಗೆ ವ್ಯಾಲ್ಯೂ ಗೊತ್ತಾಗಲ್ಲ, ಆಮೇಲೆ 5 ಡಿಗ್ರೀಸ್ ವ್ಯಾಲ್ಯೂನೂ ಗೊತ್ತಾಗಲ್ಲ. ಗೊತ್ತಾಗುತ್ತೆ, ಲಾಗರ್ದಮ್ ಟೇಬಲ್ ಅಂತ ಇರ್ತದೆ, ಲಾಗರ್ದಮ್ ಟೇಬಲ್ನಿಂದ ಕ್ಯಾಲ್ಕುಲೇಟ್ ಮಾಡ್ಕೊಂಡು ನೋಡಿಕೊಂಡು ಕ್ಯಾಲ್ಕುಲೇಟ್ ಮಾಡ್ಬೋದು. ಬಟ್ ಇಟ್ ಈಸ್ ನಾಟ್ ಸ್ಟ್ಯಾಂಡರ್ಡ್ ಆ್ಯಂಗಲ್, ಕಾಂಪ್ಲಿಕೇಟ್ ಆಗುತ್ತೆ ಪ್ರಾಬ್ಲಮು. ಈಸಿ ಮೆಥಡ್ನಲ್ಲೇ ಸಾಲ್ವ್ ಮಾಡಬೇಕಂದ್ರೆ ಇದು ಹೇಗಿದೆ, ಇದು ಸೈನ್ ಆಫ್ ಎ ಪ್ಲಸ್ ಬಿ ಅಂತ ಇದೆ. ಸೈನ್ ಆಫ್ ಎ ಪ್ಲಸ್ ಬಿ ಕಿ ಫಾರ್ಮುಲಾ ಸೈನ್ ಆಫ್ ಎ ಪ್ಲಸ್ ಬಿ ಇಸ್ ಈಕ್ವಲ್ ಟು, ಟೆಲ್ ಮಿ, ಸೈನ್ ಎ ಪ್ಲಸ್ ಬಿ ಫಾರ್ಮುಲಾ ಸೈನ್ ಎ ಕಾಸ್ ಬಿ ಪ್ಲಸ್, ಸೂಪರ್, ವೆರಿ ಗುಡ್. ಓಕೆ, ಕಾಸ್ ಇದ್ರೆ ಡೈಲಿ ಫಾರ್ಮುಲಾಸ್ ಓದ್ಕೊಂಡ್ರೆ ಸಾಕು, ಡೈಲಿ ಫಾರ್ಮುಲಾಸ್ ರೀಡ್. ಓಕೆ, ಸೈನ್ 30 ಡಿಗ್ರೀಸ್ cos 45 degrees ಪ್ಲಸ್, ಕೇಳ್ರಿ ಫಸ್ಟ್ ಆಮೇಲೆ ಬರೀರಿ, ಟೈಮ್ ಕೊಡ್ತೀನಿ, ಪ್ಲಸ್ ಕಾಸ್ ಸೈನ್ ಎ ಕಾಸ್ ಬಿ ಪ್ಲಸ್ ಕಾಸ್ ಎ ಸೈನ್ ಬಿ. ಅಂಡರ್ಸ್ಟ್ಯಾಂಡ್? now you see sin 30 degrees value 1/2, cos 45 degrees value 1/√2, cos 45 degrees value sin 30 degrees value, sin 30 degrees value here cos 30 degrees. okay, cos a sin b ಆಗುತ್ತೆ, cos 30 degrees sin 45 degrees. cos 30 degrees ವ್ಯಾಲ್ಯೂ ಎಷ್ಟಾಗುತ್ತೆ? √3/2. 2√2 LCM ಆಗುತ್ತೆ ನೋಡ್ರಿ, 2√2 LCM ಬರೀರಿ, 1 ಪ್ಲಸ್ √3 ಅಂತ ಬರುತ್ತೆ. ಫೈನಲಿ ಯು ಕ್ಯಾನ್ ರೈಟ್ √3 ಪ್ಲಸ್ 1/2√2. sin 75 degrees value √3 plus 1/2√2. Understand? Now tan 15 degrees, okay, ಕೇಳ್ರಿ ಅದನ್ನು ಬರೀತೀನಿ. tan 15 degrees value, tan 15 degrees can be written as tan of, ಹೇಗೆ ಬರೀಬೋದು ಹೇಳ್ರಿ, 45 degrees minus 30 degrees ಅಂತ ಬರೀಬೋದು. ಓಕೆ, tan a minus b ಫಾರ್ಮುಲಾ ಹೇಳ್ರಿ, tan of a minus b ಫಾರ್ಮುಲಾ, tan a minus b ಫಾರ್ಮುಲಾ, I will write here, you see, tan a minus b is equal to formula tan a minus tan b by 1 plus tan a tan b. ನೆನಪಿದೆಯಾ ಫಾರ್ಮುಲಾ ಎಲ್ಲರಿಗೆ? ಓಕೆ, ಆ ಸೇಮ್ ಫಾರ್ಮುಲಾ ಅಪ್ಲೈ ಮಾಡ್ತಾ ಇದ್ದೀನಿ ನೋಡ್ಕೊಂಡ್ರಿ. tan a minus tan b by 1 plus tan a into tan b. tan 45 degrees value, tell me, tan 45 degrees value, tan 30 degrees value 1/√3 by 1 plus tan 45 degrees value, tan 30 degrees value 1/√3. okay, here LCM ತಗೊಂಡ್ರಿ, LCM is √3 minus 1 by √3 plus 1. okay, √3 ನ್ಯೂಮರೇಟರ್ LCM, ಡಿನಾಮಿನೇಟರ್ LCM ಸೇಮ್, ಕ್ಯಾನ್ಸಲ್ ಆಗುತ್ತೆ. ನಾವು you see ರೇಷನಲೈಸ್ ದ ಡಿನಾಮಿನೇಟರ್ అని ಅಂತಾರೆ, ನೆನಪಿದೆಯಾ? ರೇಷನಲೈಸ್ ದ ಡಿನಾಮಿನೇಟರ್ √3 plus 1, ರೇಷನಲೈಸಿಂಗ್ ಫ್ಯಾಕ್ಟರ್ √3 minus 1, multiply with √3 minus 1 divide by √3 minus 1.
ನ್ಯೂಮರೇಟರ್ ಡಿನಾಮಿನೇಟರ್. ಓಕೆ, ನಾವು ದಿಸ್ ಈಸ್ √3 - 1 ಹೋಲ್ ಸ್ಕ್ವೇರ್ ಆಗುತ್ತೆ ನೋಡಿ. √3 - 1 ಹೋಲ್ ಸ್ಕ್ವೇರ್. ಡಿನಾಮಿನೇಟರ್ ಏನಾಗುತ್ತೆ? a + b × a - b ಏನಂದರೆ a² - b². ನ್ಯೂಮರೇಟರ್ a - b ಹೋಲ್ ಸ್ಕ್ವೇರ್ ಫಾರ್ಮುಲಾ ಎಲ್ರಿ? a - b ಹೋಲ್ ಸ್ಕ್ವೇರ್ಗೆ ಫಾರ್ಮುಲಾ a² - 2ab plus b² by 3 - 1. √3 whole square 3 minus 2√3 plus 1 by 2. 3 minus 1 2. The total 3 plus 1 4 minus 2√3 by 2. 2 ಕಾಮನ್ ತೆಗಿರಿ. 2 ಕಾಮನ್ ತೆಗೆದು ನ್ಯೂಮರೇಟರ್ನಲ್ಲೇ 2 ಕಾಮನ್ ತಕ್ಕೊಂಡ್ರಿ. 2 minus √3 by 2. 2 ಕ್ಯಾನ್ಸಲ್. ದ ಕಂಪ್ಲೀಟ್ ಆನ್ಸರ್ ಈಸ್ 2 minus √3 ಅಂತ. ಇಂಪಾರ್ಟೆಂಟ್. ರಿಮೆಂಬರ್ ವಾಟ್ ಈಸ್ tan 15 degrees value? tan 15 degrees value is 2 minus √3. ರೇಷನಲೈಸಿಂಗ್ ಡಿನಾಮಿನೇಟರ್ ಅನಂತರ ಇದು ರೇಷನಲೈಸಿಂಗ್. ಓಕೆ, ಅರ್ಥ ಆಗಿದಾ? cos A cos B minus sin A into sin B ಫಾರ್ಮುಲಾ ಈಕ್ವಲ್ ಟು ಏನಾಗುತ್ತೆ? cos of A plus B. Right. cos A cos B minus sin A sin B. ಫಾರ್ಮುಲಾ ಬರಿತೀನಿ ನೋಡ್ರಿ. ಫಸ್ಟ್ ಫಾರ್ಮುಲಾ ಬರೀರಿ. ಫಸ್ಟ್ cos A cos B minus sin A sin B is equal to cos of A plus B. ಕಾಸ್ನಲ್ಲಿ ಮೈನಸ್ ಇದ್ದರೆ ಇನ್ ಬಿಟ್ವೀನ್ ಪ್ಲಸ್ ಬರುತ್ತೆ. cos of A plus B. ಓಕೆ, LHS ತೊಗೊಂಡ್ರಿ. cos π/4 minus x cos π/4 minus y. ಓಕೆ, minus sin π/4 minus x sin π/4 minus y. This is A, angle A. This is angle B. Similarly A, similarly B. Okay, direct formula ಪ್ರಕಾರ according to formula ಏನಂತ ಬರೀಬೋದು? cos A cos B minus sin A sin B is equal to, tell me, cos of A plus A ಏನಂದರೆ ಆ್ಯಂಗಲ್ ಎಷ್ಟು? π/4 minus x ಪ್ಲಸ್ B ಅಂದರೆ ಆ್ಯಂಗಲ್ ಎಷ್ಟು? π/4 minus y. B ಏನಂದರೆ ಆ್ಯಂಗಲ್ π/4 minus y. cos of π/4 plus π/4 is equal to ಎಷ್ಟು? π/4 plus π/4 2π/4. take minus common x plus y. 2π/4 if you divide it π/2 ಆಗುತ್ತೆ. ಇದೊಂದು ಫಾರ್ಮುಲಾ ಟೇಬಲ್ನಲ್ಲೇ ನೋಡ್ಕೊಂಡ್ರಿ. cos π/2 ಮೈನಸ್ ಟೀಟಾ ಅಂದರೆ ಏನು? ಒಂದು ಟೀಟಾ ಫಾರ್ಮುಲಾ ಟೇಬಲ್ ಕೊಟ್ಟಿದ್ದಾನೆ ನೋಡ್ರಿ. cos π/2 ಮೈನಸ್ ಟೀಟಾ. π/2 ಮೈನಸ್ ಟೀಟಾ ಅಂದರೆ π/2 ಅಂದರೆ 90 ಡಿಗ್ರೀಸ್ ಕೇಸ್ನಲ್ಲೇ ಆ್ಯಂಗಲ್ ಚೇಂಜ್ ಆಗುತ್ತಾ? ಆಗಲ್ಲನಾ? ಚೇಂಜ್ ಆಗುತ್ತೆ. π/2 ಮೈನಸ್ ಟೀಟಾ ಕ್ವಾಡ್ರೆಂಟ್
ಫಸ್ಟ್ ಕ್ವಾಡ್ರೆಂಟ್ ಪೈ ಬೈ ಟು ಮೈನಸ್ ತೀಟಾ ಅಂದರೆ ಫಸ್ಟ್ ಕ್ವಾಡ್ರೆಂಟ್ ಪೈ ಬೈ ಟು ಮೈನಸ್ ತೀಟಾ ಫಸ್ಟ್ ಕ್ವಾಡ್ರೆಂಟ್ನಲ್ಲೇ ಆಲ್ ರೇಷಿಯೋಸ್ ಆರ್ ಪಾಸಿಟಿವ್. ಕಾಸ್ ಪೈ ಬೈ ಟು ಮೈನಸ್ ತೀಟಾ ಏನಂತ ಬರೀಬೋದು? ಕಾಸ್ ಪೈ ಬೈ ಟು ಮೈನಸ್ ತೀಟಾ ಹಾಂ ನೋ ಚೆಕ್ ಮಾಡಿ ಅಲ್ರಿ ಲಿಸ್ಟ್ನಲ್ಲೇ. ಕಾಸ್ ಪೈ ಬೈ ಟು ಮೈನಸ್ ತೀಟಾ ಇಸ್ ಈಕ್ವಲ್ ಟು ಡೈರೆಕ್ಟ್ ಲಿಸ್ಟ್ನಲ್ಲಿ ಫಾರ್ಮುಲಾ ಅದು. ಕಾಸ್ ಪೈ ಬೈ ಟು ಮೈನಸ್ ತೀಟಾ ಈಸ್ ಸೈನ್ ತೀಟಾ ಸೈನ್ ಎಕ್ಸ್ ಪ್ಲಸ್ ವೈ. ದಟ್ ಈಸ್ ದ ಆನ್ಸರ್. ದಟ್ ಈಸ್ ಆರ್ ಹೆಚ್ ಎಸ್. ಈ ಕಡೆ ಬರೀರಿ. ಸಿನ್ಸ್ ಕಾಸ್ ಪೈ ಬೈ ಟು ಮೈನಸ್ ತೀಟಾ is equal to sin theta